ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಅಸೂರಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಅತುಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರೊಂದು ರಾಜಕಾರಣದ ಜೀವನದ ಅನುಭವ ಮತ್ತು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾಗಿದ್ದಾರೆ ಮತ್ತು ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಆರೋಗ್ಯಕ್ಕೆ ಮತ್ತು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿಯ ಪಾತ್ರ ವಹಿಸಿದ್ದಾರೆ ಎಂಬುದನ್ನ ಇವರನ್ನೇ ಕೇಳುತ್ತಿರುವ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಸರ್ ನಾ ಲಿಂಗರಾಜ್ ಮೈಲಾರಪ್ಪ ಕಾಲ್ವಾಡ್ ಅಂತ ಹೇಳಿ ಅಸುಂಡಿ ಗ್ರಾಮ ಪಂಚಾಯತಿ ಸದಸ್ಯ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಸರಿ ಸರ್, ತಾವು ಈ ಅಧಿಕಾರ ಅವರಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ವಾರ್ಡಿನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೂ ಆಗಿರಲಿಲ್ಲ. ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದಲ್ಲಿ ತಾವು ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನು ಮಾಡಿದ್ದೀರಾ? ಮೊದ್ಲಿನ ಸದಸ್ಯರ ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿರ್ಲಿಲ್ಲ. ಚರಂಡಿ ಆಗಿರ್ಬೋದು, ಅಲ್ಲಿ ಕುಡಿ ನೀರಿಂದ ಇರ್ಬೋದ್ರಿ, ಬಸ್ಸಿನ ವ್ಯವಸ್ಥೆಗಳು, ಆಮೇಲೆ ಶಿಕ್ಷಣದ ವ್ಯವಸ್ಥೆ ಇರ್ಬೋದು. ಈಗ ನಾ ನೋಡ್ಕೊಂತ ಹೋದ್ರೆ ನಾನಾ ರೀತಿ ವ್ಯವಸ್ಥೆಗಳು ಅಷ್ಟೊಂದು ಸುಧಾರಣೆ ಇರ್ಲಿಲ್ಲ. ನಾವು ಬಂದ ಬಳಕ ಒಂದಷ್ಟು ಕೆಲಸ ಮಾಡಿದ್ದೇವೆ ನಮ್ಮ ವೈಯಕ್ತಿಕವಾಗಿ. ಬಟ್ ಸಾಕಷ್ಟು ಅದಕ್ಕೆ ತೊಂದರೆಗಳನ್ನು ಕೂಡ ಎದುರಾದ್ವು. ಅದನ್ನೆಲ್ಲ ನಾವು ವಿರೋಧ ಮಾಡಿ ಒಂದ ಚರಂಡಿ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಕುಡಿಯೋ ನೀರಿಂದ ಫಿಲ್ಟರ್ ಅದ ಸಾಧ್ಯದಷ್ಟು ಫಿಲ್ಟರ್ ನೀರು ನಾವು ವ್ಯವಸ್ಥೆ ಮಾಡಿದೀವಿ. ಆದ್ರೂ ಇನ್ನೂ ಜನರಿಗೆ ಪೂರಾ ಸಫಿಶಿಯಂಟ್ ಆಗಿಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ಕೊಡ್ತಕ್ಕಂತ 7 ಲಕ್ಷ ಲೀಟರ್ ಪರ್ ಡೇ ನೀರನ್ನ ಹೇಳ್ತಾರ ನಮ್ಮ ಯಾರು ಯುವ ಅವರು. ಬಟ್ ವಾಟರ್ ಸಪ್ಲೈ AW ಅವರು ಹೇಳ್ತಾ ಇದಾರೆ. ಬಟ್ ಅದು ಇಲ್ಲಿ ಜನರಿಗೆ ಸಫಿಶಿಯಂಟ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಮತ್ತೆ ಇಲ್ಲಿ ಖಾನಾಪುರಕ್ಕೆ ಹೋಗ್ತಕ್ಕಂತ ಲೈನ್ ಅನ್ನ ಹೋರಾಟ ಮಾಡಿ ಯುವವ್ರ ಗಮನಕ್ಕೆ ತಂದು ಈ ವಾಟರ್ ಸಪ್ಲೈ AW ಅವರು, ಶಶಿಕಾಂತ್ ನಾಯಕ್ ಸಾಹೇಬ್ರು ಅವ್ರ ಗಮನಕ್ಕೆ ತರಿಸಿ ನಾವು 4 ಇಂಚ್ ನೀರನ್ನು ತಗೊಂಡಿದ್ದೀವಿ ಕನೆಕ್ಷನ್. ಬಟ್ ಕಾಮಗಾರಿ ಇನ್ನ ಪೂರ್ಣ ಆಗಿಲ್ಲ. ಅದಾದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಬಟ್ ಅದಾಗೋ ಮಟ್ಟ ಈ ಸದ್ಯ ನಮ್ಮಲ್ಲಿ 8 ದಿನ 10 ದಿವಸಕ್ಕೊಮ್ಮೆ ನೀರು ಬರ್ತಾ ಇದೆ. ನೀರಿನ ಮಾತ್ರ ಸಮಸ್ಯೆ ಐತಿ ಸರ್. ಅದನ್ನ ಇನ್ನೂ ಸಂಪೂರ್ಣ ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಬಂದ ತಕ್ಷಣ ಸ್ಟಾರ್ಟ್ ಆಗತ್ತೆ. ಅಲ್ಲಿ ಮಟ್ಟ ನಮಗ್ ತೊಂದರೆ ಅಂತ ಇದ್ದಿದ್ದೇನ. ಬಟ್ ನಮ್ಮ ವೈಯಕ್ತಿಕವಾಗಿ ನಾವು ಬಸ್ಸಿಂದ ಸೌಲಭ್ಯಗಳನ್ನು ಕೂಡ ರಾಮಲಿಂಗಾರೆಡ್ಡಿ ಅವ್ರಿಗೆ ಗಮನಕ್ಕೆ ತಂದು ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿದ್ದೀನಿ. ಆಮೇಲೆ ಕುಡಿಯೋ ನೀರಿನ ಬೋರ್ವೆಲ್ಗಳಿಗೆ ಮೋಟರ್ ಇಳಿಸಿ ಜಾನುವಾರುಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ ವಾರ್ಡ್ಗಳಿಗೆ ಬೋರ್ವೆಲ್ಗಳು ಇಳಿಸಿದ್ದೀವಿ. ಆಮೇಲೆ ಗಟ್ರಗಳನ್ನೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀವಿ. ಸುಮಾರು ಇಷ್ಟೆಲ್ಲ ಕೆಲಸ ಡೆವಲಪ್ಮೆಂಟ್ ಅಭಿವೃದ್ಧಿಗಳನ್ನು ಮಾಡಿದ್ದೀರಾ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿಯ ಪಾತ್ರ ಇರ್ತಿತ್ತು? ತಾವು ಶಾಲೆಗೆ ಹೋಗಿ ಬಿಸಿಯೂಟ ಚೆಕ್ ಮಾಡೋದಾಗಿರ್ಲಿ, ಕುಡಿಯುವ ನೀರಿನ ಬಗ್ಗೆ, ಕೊಠಡಿ, ಫ್ಲೈಓವರ್ಸ್, ಹೈ ಮಾರ್ಕ್ ಹಾಕಿದ್ದು, ಮಕ್ಕಳ ಜೊತೆ ಒಂದು ಯಾವ ರೀತಿ ತಮ್ಮ ಒಂದು ಒಡನಾಟ ಇರ್ತಿತ್ತು? ಸರ್ ನಾವು ಈಗ ಶಿಕ್ಷಣಕ್ಕೆ ಹೋಗಿದ್ದೆವು ಭೇಟಿಯಾದಾಗ ಅಲ್ಲಿ ಸರಿಯಾಗಿ ಟೀಚಿಂಗ್ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಸಮಸ್ಯೆ ಇರೋದು ಆದ್ರೆ ಶಿಕ್ಷಕರ ಕೊರತೆ, ಸರಿಯಾದ ಶಿಕ್ಷಕರ ಕೊರತೆ ಇದೆ. ಬಟ್ ಬಿಸಿ ಊಟದ ವ್ಯವಸ್ಥೆ ಮಾತ್ರ ಚೆನ್ನಾಗಿದೆ, ಅದೇನು ಸಮಸ್ಯೆ ಇಲ್ಲ. ಆದ್ರೆ ನಾವು ಇನ್ನೂ ಸ್ಕೂಲನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಕುಮಾರಸ್ವಾಮಿ ಅವ್ರ ಗಮನಕ್ಕೂ ತಂದೇನ್ರಿ. ಒಂದು 3 ಕೋಟಿ ರೂಪಾಯಿ ಅನುದಾನದೊಳಗ 55 ವರ್ಷದಿಂದ 60 ವರ್ಷ ಹಳೆ ಸ್ಕೂಲ್ ಇದೆ. ಸ್ಕೂಲ ಕಟ್ಟಡ ಎಲ್ಲ ಶಿಥಿಲಗೊಂಡು ಬೀಳ್ತಾ ಇದೆ. ಅದ ಕಾರಣಕ್ಕೆ ನಾವು ಕುಮಾರಸ್ವಾಮಿ ಅವ್ರಿಗೆ ಹೋಗಿ ಒಂದ್ 3 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಹೊಸ ಸ್ಕೂಲ್ ನಿರ್ಮಾಣ ಮಾಡ್ಲಿಕ್ಕೆ ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ಶಾಲಾ ಮಕ್ಕಳಿಗೆ ಸ್ಲೇಟ್ಗಳನ್ನ ವಿತರಣೆ ನಮ್ಮ ಸ್ವಂತ ಖರ್ಚಿನಿಂದ ಎಲ್ಲಾ ಹಳ್ಳಿಗಳಿಗೆ, ಸುಮಾರು ಜಡ್ಪಿ ಮತಕ್ಷೇತ್ರ ಬರ್ತಕ್ಕಂತ ಎಲ್ಲಾ ಹಳ್ಳಿಗಳಿಗೆ ಒಂದ್ ಸ್ಲೇಟ್ ವಿತರಣೆ ಕೂಡ ಮಾಡಿದ್ವಿ. ತಮ್ಮ ಒಂದು ಈ ಅಧಿಕಾರ ಅವಧಿ ತಾವು ಬಂದ್ಮೇಲೆ ತಮ್ಮ ವಾರ್ಡಿನ ಜನರಿಗೂ ಗ್ರಾಮಸ್ಥರ ಒಂದು ಆರೋಗ್ಯದ ಬಗ್ಗೆ ಯಾವ ರೀತಿ ತಮ್ಮ ಒಂದು ಪಾತ್ರ ಇರ್ತಿತ್ತು? ಆರೋಗ್ಯದ ಪಾತ್ರ ಅಂದ್ರೆ ಸರ್, ಈಗ ನಾವು ನಡುವ ಇದನ್ನ ಚೆಕಪ್ ಮಾಡ್ಲಿಕ್ಕೆ ಒಂದು ಕ್ಯಾಂಪ್ಗಳನ್ನ ಕೂಡ ಆಯೋಜನೆ ಮಾಡ್ಬೇಕಂತಿತ್ತು. ಬಟ್ ಒಂದ್ ಬೇರೆ ಮಾಡಿದ್ರು. ಬಟ್ ಆ ಕಾರಣ ಮಾಡ್ಲಿಲ್ಲ. ಬಟ್ ನಮ್ಮಲ್ಲಿ ಏನಾಗೈತೆ ಅಂತ ಸರ್ಕಾರದಿಂದನ PHC ಒಳಗ ಡಾಕ್ಟರ್ಸ್ ಇಲ್ಲ.
ಡಾಕ್ಟರ್ಸ್ ಇಲ್ಲ, ಆಮೇಲೆ ನರ್ಸ್ಗಳು ಕೂಡ ಇಲ್ಲ ಸರ್. ಅವಾಗ ನಾವ್ ಈಗ ಇಲ್ಲೇ ನಮ್ಮ ಗ್ರಾಮ ಮಟ್ಟದೊಳಗ ಹೋದ್ರ ಸವದತ್ತಿಗೆ ಹೋಗ್ರಿ ಅಂತ ಹೇಳ್ತಾರೆ. ಸವದತ್ತಿ ಒಳಗೆ ಏನ್ ಮಾಡ್ತಾರ್ರಿ, ಅಲ್ಲಿ ಕಡಿಮೆ ಇದ್ರೆ ಡಿಸ್ಟಿಕ್ ಕಳಿಸ್ತಾರ. ಬಟ್ ಈ ಆರೋಗ್ಯ ಏನ್ ಕೊಡ್ಲಿಕ್ಕೆ ಏನ್ ಚಾನ್ಸ್ ಐತಿ ಸರ್? ನಮ್ ಗ್ರಾಮ ಪಂಚಾಯತಿ ಮೆಂಬರ್ಗಳ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಚಾನ್ಸ್ ಐತಿ? ಅಲ್ಲೇ ಸ್ಟಾಪೇ ಇಲ್ಲ. ಆದ್ರೂ ಕೂಡ ನಾವು ತಾಲೂಕಾ TH ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿವಿ, ನಮ್ಮಲ್ಲಿ ಒಂದೆರಡು ನರ್ಸ್ ಕೊಡ್ರಿ, ಡಾಕ್ಟರ್ಸ್ ಕೊಡ್ರಿ ಅಂತೇಳಿ. ಅವರ ನಾಲ್ಕ್ ಹಳ್ಳಿಗೆ ಹೋಗಿ ರೆಫರ್ ಮಾಡ್ತಾ ಇದಾರೆ. ಏನ್ ಮಾಡ್ಲಿಕ್ಕೆ ಚಾನ್ಸ್ ಐತಿ? ಸಮಸ್ಯೆ ಅಂತ ಐತಿ ಸರ್. ಇದನ್ನ ಸರ್ಕಾರನ ಇದನ್ನ ಏನು ಸೀಟ್ಗಳನ್ನ ತುಂಬಿಕೊಂಡ ಡಾಕ್ಟರ್ಸ್ ಮತ್ತು ನರ್ಸ್ಗಳನ್ನ ತುಂಬಿಕೊಂಡು ನಮ್ಮ ಹಳ್ಳಿಗಳಿಗೆ ಸ್ಟಾಪ್ ಕೊಡ್ಬೇಕಂತ ನಾವು ಕೇಳ್ಕೊತೀವಿ. ಹಾ ಸರ್. ತಮ್ಮ ಒಂದು ಅಧಿಕಾರ ಮುಗಿದಾದಂತ ಸುಮಾರು ಒಂದು 3-4 ತಿಂಗಳಾಗಿರುತ್ತೆ. ಸೊ ಇವಾಗ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ಕೂಡ ನೇಮಿತವಾಗಿದೆ. ಸೊ ಇವರು ಒಂದು ನಿಮ್ಮ ಜೊತೆ ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಒಡನಾಟ ಇದೆ, ಮೂಲಕ ಪದಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ? ಈಗ ನೋಡ್ರಿ, ಒಂದು ಆಡಳಿತ ಮಂಡಳಿ ಇಲ್ಲದ ಚುನಾವಣೆ ಆಗುವವರೆಗೂ ಈಗ ನೇಮಕ ಮಾಡಿದ ಅಧಿಕಾರಿಗಳು ಯಾವುದೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡಲ್ಲ. ಸುಮ್ನ ನಾಮಕೋಸ್ತೆ ಬರ್ತಾರ, ಕುಂಡಿರ್ತಾರ, ಹೋಗ್ತಾರ. ಬಾಳ ಅಂದ್ರೆ ಕುಡಿಯ ನೀರಿಂದ ಏನೋ ಅಲ್ಲಿ ಲೋಕಲ್ ಮೇಂಟೈನ್ ಮಾಡ್ತಾರ. ಆಗ್ಬಿಟ್ರೆ ಅಭಿವೃದ್ಧಿ ಕಾಮಗಾರಿ ಯಾವುದು ಹೊಸ ಡೆವಲಪ್ಮೆಂಟ್ ಗಳು ಆಗುದಿಲ್ಲ. ಸಮಸ್ಯೆಗಳು ಮಾತ್ರ ಇದೆ ಸರ್. ಜನಗಳಲ್ಲಿ ನಿಮ್ಮ ಹೆಸರು ಕೂಡ ಹೈ ಲೆವೆಲ್, ಅಂದ್ರೆ ಎಲ್ಲ ಜನಗಳಿಗೆ ಒಂದು ನಿಮ್ಮ ಒಂದು ಹೆಸರು ಬಾಯಿಗಳಲ್ಲಿ ಇದೆ ಸರ್. ಬೇಡಿಕೆ ಕೂಡ ಇದೆ. ಏನಂತಂದ್ರೆ ಮುಂಬರುವ ಚುನಾವಣೆಗೆ ನಿಮ್ಮನ್ನೇ ಆಯ್ಕೆ ಮಾಡುವಂತ ಕೂಡ ಒಂದು ಅಭಿಪ್ರಾಯ ಇದೆ. ಜನಗಳ ಬೆಂಬಲ ಕೂಡ ಇದೆ. ಸೊ ಆ ರೀತಿ ನೀವು ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆದವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ನೋಡ್ರಿ, ಜನ ಅಪೇಕ್ಷೆ ಮೇಲೆ ನಾನ್ ನಿಲ್ತಾ ಇದ್ದೆ. ಮೊದಲಾದ್ರೂ ಜನನ ಕರ್ಕೊಂಡೋಗಿ ನಂದ ವಾರ್ಡ್ ಎಲೆಕ್ಷನ್ ನಿಲ್ಸಿದ್ರು. ಅವರು ನಮಗಿಲ್ಲಪ್ಪ ಈ ಕೆಲಸ ಮಾಡ್ತಾನ ವ್ಯಕ್ತಿ ಅನ್ನೋ ಉದ್ದೇಶಕ್ಕೆ ನನ್ನ ಆರಿಸ್ತಾನ. ಅವ್ರ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸನ ಮಾಡಿದ್ದೀನಿ. ಇನ್ನೂ ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ನಾ ಸಿದ್ಧನಿದ್ದೇನೆ. ಅವ್ರ ಅವಕಾಶ ಕೊಟ್ರೆ ಇನ್ನೂ ಮಾಡ್ತೀನಿ. ಸರ್, ತಮ್ಮೊಂದಿಗೆ ಅಧಿಕಾರ ಇಷ್ಟೆಲ್ಲ ಕಾಲದಲ್ಲಿ ಮಾಡಿದ್ದೀರಾ, ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಸಮಸ್ಯೆ ಇನ್ನೂ ಕೂಡ ಈ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆಗಳಿದಾವೆ, ಡೆವಲಪ್ಮೆಂಟ್ ಮಾಡುವ ಅಭಿಪ್ರಾಯ ಇದೆ ಸರ್ ನಿಮಗೆ? ಇನ್ನೂ ನೋಡ್ರಿ, ದೊಡ್ಡ ಮಟ್ಟದಲ್ಲಿ ಹೇಳ್ಬೇಕಂತಂದ್ರ ರೈತರಿಗೆ ಹೋಗ್ಲಿಕ್ಕೆ, ಹೊಲಗಳಿಗೆ ಹೋಗ್ಲಿಕ್ಕೆ ಹಾದಿಲ್ಲ. ಅದು ಒಂದೇ ಸಮಸ್ಯೆ. ಆನಂತರ ಕುಡಿಯೋ ನೀರಿಂದ ದೊಡ್ಡ ಸಮಸ್ಯೆ ಇದೆ. ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಆದ್ರೆ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ಶಿಕ್ಷಣದ ಬಗ್ಗೆ ಹೇಳ್ಬೇಕಂತಂದ್ರ ಇನ್ನೂ ನಮ್ಮಲ್ಲಿ ಹೈಟೆಕ್ ಲೈಬ್ರರಿ ಇಲ್ಲ. ಆನಂತರ ಸ್ಪೋರ್ಟ್ಸ್ ಮಾಡ್ಲಿಕ್ಕೆ ಸ್ಟೇಡಿಯಂ ಅವಶ್ಯ ಇದೆ. ಇನ್ನು ಇದನ್ನ ಹೇಳ್ಬೇಕಂತಂದ್ರೆ ಏನ್ರಿ, ಅದು ಹೈಟೆಕ್ ಲೈಬ್ರರಿ ಆಯ್ತು, ಸ್ಟೇಡಿಯಂ ಆಯ್ತು. ಆಮೇಲೆ ಉನ್ನತ ಶಿಕ್ಷಕರನ್ನ ಆಯ್ಕೆ ಮಾಡಿ ತರ್ತಕ್ಕಂತ ಕೆಲಸ ಮಾಡ್ಬೇಕು ನಾವು. BO ಆಗಲಿ DDO ರಿಕ್ವೆಸ್ಟ್ ಮಾಡ್ಕೊಂಡು, ಆಮೇಲೆ ಹೊಸ ಸ್ಕೂಲ್ಗಳನ್ನ ನಿರ್ಮಾಣ ಮಾಡ್ಬೇಕು. ಹೈಟೆಕ್ ಅಡಿಗೆ ಮನೆ ಅಂತಾರ, ಹೈಟೆಕ್ ಅಡಿಗೆ ಮನೆ ಇಲ್ಲ. ಅಲ್ಲಿ ಮಕ್ಕಳಿಗೆ ಕೂಡ್ಲಿಕ್ಕೆ ಸರಿಯಾಗಿ ಇದಿಲ್ಲ, ಸರಿಯಾದ ಜಾಗ ಇಲ್ಲ, ಕ್ಲೀನ್ ಇಲ್ಲ. ಈ ರೀತಿ ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ನಮ್ದು ಐತಿ. ಈಗ ಸಿಂಗಾರಗೊಪ್ಪ ಇರ್ಬೋದು, ಅಸುಂಡ್ ಇರ್ಬೋದು, ಅಲ್ಲಿ ಹೈಟೆಕ್ ಶೌಚಾಲಯ, ಮಕ್ಕಳಿಗೆ ಶೌಚಾಲಯ, ಗಂಡ್ ಮಕ್ಕಳಿಗೆ ಶೌಚಾಲಯ ರೀ. ಆಮೇಲೆ ಈ ಸ್ಪೋರ್ಟ್ಸ್ ಏನ ಸ್ಟೇಡಿಯಂ ಇದೆ ಅಲ್ರಿ, ಅಲ್ಲಿ ಸರಿಯಾದ ಪಾರ್ಟ್ ಕಬಡ್ಡಿ ಗ್ರೌಂಡ್ ಇರ್ಬೋದು, ಆಮೇಲೆ ಖೋ ಗ್ರೌಂಡ್ ಇರ್ಬೋದು, ವಾಲಿಬಾಲ್, ಹಿಂಗ ಸಪರೇಟ್ ನಿರ್ಮಾಣ ಮಾಡಿ ಒಂದ್ ಒಳ್ಳೆ ಅಭಿವೃದ್ಧಿ ಮಾಡ್ಬೇಕಂತ ನಮ್ಮ ಕನಸಿದೆ ಸರ್. ತಾವು ಈ ಅಧಿಕಾರ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ನಾನು ಸುಮ್ನೆ ನಮ್ಮ ಮನೆಯನ್ನು, ನಮ್ಮ ಫ್ಯಾಮಿಲಿಯನ್ನು ನೋಡ್ಕೊಂಡಿದ್ದಾವ. ಬಟ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಬೇಕ್ ಕಾರಣ ಅಂದ್ರೆ ನಮ್ಮಲ್ಲಿ ನಮ್ಮ ರಾಘವೇಂದ್ರ ಸರ್ ದೇಸಾಯಿ ಅಂತ ಇದಾರೆ, ನ್ಯೂಸ್ ಫಸ್ಟ್ ಕನ್ನಡ ರಿಪೋರ್ಟ್ ಅವರು. ಬಟ್ ಈಗ ಚಿತ್ರದುರ್ಗ ಇರ್ತಾರ್ರಿ. ಅವರು ನನಗ ಇಲ್ರಿ ಅಣ್ಣ, ನೀವು ಗ್ರಾಮ ಪಂಚಾಯತಿ ನಿಲ್ಲೇಬೇಕಂತೇಳಿ ನಮಗ ಒಂದ ಇದನ್ ಮಾಡಿದ್ರು. ಅವ್ರ ಮಾರ್ಗದರ್ಶನದಾಗ ನಾನು ನಿಂತ್ಕೊಂಡೆ. ನಮ್ಮನ್ನ ಆರಿಸು ಕೂಡ ತಂದ್ರು. ಆ ಪ್ರಕಾರ ನಾವು ಕೆಲಸ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಜನನು ಇಲ್ಲ, ನೀವು ನಿಂತ್ಕೋಬೇಕು ಅಂತ ಹೇಳ್ತಾ ಇದಾರೆ. ಅವ್ರ ಆಶೀರ್ವಾದ ಮಾಡ್ತೇವೆ ಅಂದ್ರೆ ನಾವು ನಿಲ್ತೇವೆ. ಆಮೇಲೆ ಈಗ 5 ವರ್ಷ ಆತಲ್ಲ ಸರ್, ಇದು ಫಸ್ಟ್ ಪೀರಿಯಡ್ ನಮ್ದು. ಗ್ರಾಮ ಪಂಚಾಯತಿನ ಫಸ್ಟ್ ಪೀರಿಯಡ್.
ನಂತರ ಈಗ ನಾ ಬೇರೆ ಬೇರೆ ಹಳ್ಳಿ ಒಳಗೆಲ್ಲಾ ಕೆಲಸ ಮಾಡ್ತಾ ಇದ್ದೀವಿ, ಸಂಘಟನೆ ಮಾಡ್ತಾ ಇದ್ದೀವಿ. ಆಮೇಲೆ ನಾನು JDS ಕೂಡ ಸೇರಿದ್ದೀನಿ. ಗ್ರಾಮ ಪಂಚಾಯತಿ JDS ಒಳಗ ತಾಲೂಕು ಉಪಾಧ್ಯಕ್ಷ ಅಂತೇಳಿ ಒಂದ್ 4 ವರ್ಷ ಮಾಡಿದ್ವಿ. ಈಗ ಮೊನ್ನೆ ಜಿಲ್ಲಾ ಖಜಾಂಚಿ ಅಂತೇಳಿ ಮಾಡಿದ್ರು. ಈಗ ಹಂಗ ನಮ್ಮ ರಾಜಕಾರಣ ಒಟ್ಟು ನಡೆದದ್ರಿ ಮುಂದ. ಸರ್, ತಾವು ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣಕ್ಕೆ ಬಂದಿದ್ದೀರಾ? ಏನಿಲ್ಲ ಸರ್, ರಾಜಕಾರಣಿ ಮಾಡ್ಬೇಕಂದ್ರ ದುಡ್ಡು ಮಾಡ್ಬೇಕಂತ ಬರೋ ಜನ ಜಾಸ್ತಿ. ಬಟ್ ನಾ ದುಡ್ಡು ಮಾಡ್ಬೇಕಂತ ಬಂದಿಲ್ಲ. ಒಂದ್ ಜನಸೇವೆ ಮಾಡ್ಬೇಕು, ಒಂದ್ ಒಳ್ಳೆ ಹೆಸರು ಮಾಡ್ಬೇಕು, ಒಂದ್ 4 ಮಂದಿಗೆ ಒಂದ್ ಶಿಕ್ಷಣ ಆಯ್ತು, ಒಂದ್ ಇನ್ನುಳಿದ ಎಲ್ಲಾ ರಂಗದೊಳಗುನು ಕೆಲಸ ಮಾಡ್ಬೇಕಂತ ಬಂದಾವ. ಜನಸೇವೆ ಮಾಡ್ಬೇಕಂತ ಬಂದಾವ. ಸರ್, ನಿಮ್ಮನ್ನ ಅನಿಸಿದ್ದಲ್ಲ, ನಿಮ್ಮ ಜನಪ್ರೇಮಿಯಾಗಿ ನಿಮ್ಮ ಗ್ರಾಮಸ್ಥರಿಗೂ ವಾಡಿದ ಜನರಾಗಿರ್ತೀವಿ. ಅವರ ಜನಗಳಿಗೆ ನಿಮ್ಮ ಒಂದು ಹೃದಯ ಮಾತು ಹೇಳಕ್ಕೆ ಇಷ್ಟಪಡ್ತೀವಿ. ಏನಿಲ್ಲ ಸರ್, ಅವರು ನನ್ನ ಅವ್ರ ಸ್ವಂತ ಮನಿ ಮಗ ಅಂತೇಳಿ ತಿಳ್ಕೊಂಡು ನನಗೆ ಓಟ್ ಹಾಕಿ ಆರಿಸ್ತಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆ ತಿಳಿಸಕ್ ಇಷ್ಟಪಡ್ತೀನಿ. ಇದುವರೆಗೂ ಕೂಡ ನಿಮ್ಮ ಸಲಹೆ ನಮ್ಮ ಭಾರತ ನೆಟ್ವರ್ಕಿಂಗ್ ತುಂಬಾ ಧನ್ಯವಾದಗಳು.